ಎರಡನೇ ಕ್ರಿಯೆ ಊರ್ಧ್ವಮುಖ ಕ್ರಿಯೆ. ಇದು ತಾಡಕ್ರಿಯೆ. ಹಾಗೆ ಕೈಗಳನ್ನು ಸೇರಿಸಿ ಕಾಲುಗಳನ್ನು ಜೋಡಿಸಿ ಇರಿಸಬೇಕು. ದೃಷ್ಟಿ ಮೇಲಕ್ಕೆ ನೋಡಬೇಕು. ದೃಷ್ಟಿ ಮೇಲೆ ನೋಡಬೇಕು. ಕಾಲುಗಳು ಸೇರಿಸಿಡಬೇಕು. ಕಾಲುಗಳ ಮೇಲೆ ನಿಲ್ಲಬೇಕು. ಕಾಲುಗಳನ್ನು ಸೇರಿಸಿ ಕಾಲುಗಳ ಬೆರಳುಗಳ ಮೇಲೆ ನಿಲ್ಲಬೇಕು. ತಾಡಕ್ರಿಯೆಯಲ್ಲಿ ನಿಂತು ದೃಷ್ಟಿ ಮೇಲಿರಿಸಿ ಕಾಲಿನ ಬೆರಳುಗಳ ಮೇಲೆ ನಿಲ್ಲಬೇಕು. ದೃಷ್ಟಿ ಮೇಲೆ ನೋಡಬೇಕು. ತಾಡಕ್ರಿಯೆಯಲ್ಲಿ ನಿಂತು ಊರ್ಧ್ವಮುಖ ಕ್ರಿಯೆ ಅಂದರೆ ಮೇಲೆ ನೋಡಬೇಕು. ಊರ್ಧ್ವಮುಖ ಕ್ರಿಯೆ ಮಾಡುವುದರಿಂದ ನಮ್ಮ ಕಾಲುಗಳಲ್ಲಿ ಶಕ್ತಿ ಹೆಚ್ಚಿಸುತ್ತದೆ. ಹಲವಾರು ಅಡುವುಗಳನ್ನು ನಾವು ಕಾಲಿನ ಬೆರಳುಗಳ ಮೇಲೆ ಮಾಡಬೇಕಾಗುತ್ತೆ. ಸೊ ಅಂತಹ ಅಡುವುಗಳಿಗೆ ಈ ಊರ್ಧ್ವಮುಖ ಕ್ರಿಯೆ ಉಪಯೋಗಕಾರಿಯಾಗಿರುತ್ತದೆ. ಊರ್ಧ್ವಮುಖ ಕ್ರಿಯೆಯಿಂದ ಕೈಕಾಲುಗಳಲ್ಲಿ ಶಕ್ತಿ ಹೆಚ್ಚಿಸಿ ಕಾಲಿನ ನೋವು, ಮಂಡಿ ನೋವು, ಬೆನ್ನಿನ ನೋವು ಹೋಗಲಾಡಿಸುತ್ತದೆ.